ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ನೀವು ಕೂಡ ಒಂದು ವೇಳೆ ತಂದೂರಿ ರೋಟಿ ಮನೆಯಲ್ಲಿ ಮಾಡದೆ ಹೊರಗಿಂದ ರೆಸ್ಟೋರೆಂಟ್ದಿಂದ ತರ್ತಾ ಇದ್ದರೆ, ಇಲ್ಲ ನಿಮಗೆ ಮಾಡೋದು ತುಂಬ ಡಿಫಿಕಲ್ಟ್ ಅನಿಸ್ತಾ ಇದ್ದರೆ, ಈ ರೀತಿಯಾಗಿ ತಂದೂರಿ ರೋಟಿನ ನೀವು ಮನೆಯಲ್ಲಿ ಮಾಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬಾ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಬೋದು. ಇದು ಮಾಡುವುದು ತುಂಬಾ ಸುಲಭ ಇದೆ. ಹಾಗಾದರೆ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಎಲ್ಲಕ್ಕಿಂತ ಮೊದಲು ನಾನು 4 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಳ್ಬೇಕು. ಇಲ್ಲಿ ಎಲ್ಲಕ್ಕಿಂತ ಮೊದಲು ನಾನು 4 ಕಪ್ಪಷ್ಟು ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಅಂದರೆ ನಾನು 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ. ಅದರ ನಂತರ ನಾನು 2 ಟೇಬಲ್ ಸ್ಪೂನಷ್ಟು ನಾವು ಇದಕ್ಕೆ ಸಕ್ಕರೆನ ಹಾಕಬೇಕು. ಅದರ ನಂತರ 1/4 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಇದಕ್ಕೆ ಬೇಕಿಂಗ್ ಸೋಡಾ ಹಾಕಬೇಕು. 1/2 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಇದಕ್ಕೆ ಬೇಕಿಂಗ್ ಪೌಡರ್ ಹಾಕಬೇಕಾಗುತ್ತೆ. ಇದು ಕಂಪಲ್ಸರಿ ಹಾಕಲೇಬೇಕು. ಅದರ ನಂತರ ನೋಡಿ, ಅರ್ಧ ಕಪ್ ಆಗುವಷ್ಟಾದರೂ ಮಿನಿಮಮ್ ಆದರೂ ನಾವು ಮೊಸರನ್ನು ಇದಕ್ಕೆ ಹಾಕಬೇಕು. ಇಲ್ಲಿ ನೋಡಿ, ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಕೂಡ ಇದರಲ್ಲಿ ಹಾಕಿದ್ದೇನೆ. ಇದೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಒಂದು ಸರ್ತಿ ಇದನ್ನು ಯಾವುದೇ ನೀರು ಹಾಕಲ್ದೆ ಇದೇ ರೀತಿಯಾಗಿ ಸಿಂಪಲ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಒಂದ್ಸಲ ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ನೋಡಿ, ಇದಕ್ಕೆ ನಾವು ಸ್ವಲ್ಪನೇ ನೀರು ಹಾಕ್ತಾ ಯಾವ ರೀತಿ ನಾವು ಚಪಾತಿ ಹಿಟ್ಟನ್ನು ನಾದ್ತೀವಲ್ವ, ಅದೇ ಸೇಮ್ ಪ್ರೋಸೆಸ್ಸಲ್ಲಿ ನಾವು ಈ ಹಿಟ್ಟನ್ನು ನಾದಬೇಕಾಗುತ್ತೆ. ಕೆಲವೊಂದು ಸರ್ತಿ ನಾವು ಮನೆಯಲ್ಲಿ ಪನ್ನೀರ್ ಮಾಡ್ತಾ ಇರ್ತೀವಿ, ಇಲ್ಲ ಕಾಜು ಮಸಾಲ ಕೂಡ ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ತೀವಿ. ಆದರೆ ತಂದೂರಿ ರೋಟಿ ಮಾಡೋದು ತುಂಬ ಡಿಫಿಕಲ್ಟ್ ಅನ್ನಿಸ್ತಾ ಇರುತ್ತೆ. ಅದ್ರಗೋಸ್ಕರ ನಾವು ಅದನ್ನು ಹೊರಗಡೆಯಿಂದನೇ ತರಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಆದಷ್ಟು ನಾವು ಮನೆಯಲ್ಲೇ ಮಾಡೋದೇ ಇಲ್ಲ ಅಂದರೆ ನಾವು ಅದನ್ನು ಚಪಾತಿ ಜೊತೆ ತಿಂದುಬಿಡ್ತೀವಿ. ಅದ್ರಗೋಸ್ಕರ ನೋಡಿ, ನೀವು ಯಾವುದೇ ಟೆನ್ಷನ್ ಇಲ್ಲದೆ ಮನೆಯಲ್ಲಿ ಈಸಿಯಾಗಿ ತಂದೂರಿ ರೋಟಿನ ತುಂಬ ಸುಲಭವಾಗಿ ಮನೆಯಲ್ಲಿನೇ ಮಾಡ್ಬೋದು. ಈ ಪ್ರೊಸೆಸ್ನ ಫಾಲೋ ಮಾಡಿ ನೀವು ಮಾಡೋದ್ರಿಂದ ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಬೋದು. ಇವಾಗ ನೋಡಿ, ಹಿಟ್ಟನ್ನು ನಾದಿ ನಾನು ಇಲ್ಲಾಂದ್ರೂ ಅರ್ಧ ಗಂಟೆವರೆಗೂ ಹಾಗೆ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಅರ್ಧ ಗಂಟೆ ಆದ ನಂತರ ನೋಡಿ, ಇಲ್ಲಿ ನಾವು ಯಾವ ರೀತಿ ಚಪಾತಿ ಉಳ್ಳೆಗನ್ನ ರೆಡಿ ಮಾಡ್ತೀವಲ್ವ, ಸೇಮ್ ಅದೇ ರೀತಿಯಾಗಿ ನಾವು ಇದನ್ನು ರೆಡಿ ಮಾಡಬೇಕಾಗುತ್ತೆ. ಇವಾಗ ನೋಡಿ, ಈ ಉಳ್ಳೆಗಳನ್ನ ಚೆನ್ನಾಗಿ ಯಾವ ರೀತಿ ಚಪಾತಿನ ಲಟ್ಟಿಸ್ತೀವಲ್ವ, ಸೇಮ್ ಅದೇ ರೀತಿಯಾಗಿ ನಾವು ಈ ಉಳ್ಳೆಗಳನ್ನ ಲಟ್ಟಿಸ್ಬೇಕಾಗುತ್ತೆ ಚಪಾತಿ ರೀತಿಯಲ್ಲಿ. ಈ ರೀತಿಯಾಗಿ ಚೆನ್ನಾಗಿ ಲಟ್ಟಿಸಿದ ನಂತರ ನೋಡಿ, ನಾವು ಒಂದು ಸೈಡಲ್ಲಿ ಗ್ಯಾಸ್ ಮೇಲೆ ತವೆನ ಬಿಸಿ ಆಗಲಿಕ್ಕೆ ಇಡಬೇಕು. ಅದರ ನಂತರ ನೋಡಿ, ಒಂದು ಸೈಡಲ್ಲಿ ನಾವು ಇದಕ್ಕೆ ನೀರನ್ನು ಹಚ್ಚಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಸೈಡಲ್ಲಿ ನೀರನ್ನು ಹಚ್ಚಿದ ನಂತರ ನೋಡಿ, ತವೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಇದ್ರ ಮೇಲೆ ಸ್ವಲ್ಪ ನೀರು ಹಾಗೂ ಒಂದು ಸ್ವಲ್ಪನೇ ನಾವು ಇದಕ್ಕೆ ಉಪ್ಪನ್ನು ಹಾಕಿ ಬಿಡಬೇಕಾಗುತ್ತೆ. ಅದರ ನಂತರ ನಾವು ಯಾವ ಸೈಡ್ ನೀರನ್ನು ಹಚ್ಚಿದ್ವಲ್ವ, ಅದೇ ಸೈಡ್ ನಾವು ತವೆ ಮೇಲೆ ಹಾಕಬೇಕಾಗುತ್ತೆ ಈ ರೋಟಿನ. ಈ ರೀತಿಯಾಗಿ ಹಾಕೋದ್ರಿಂದ ನೋಡಿ, ಅದು ಅಂಟ್ಕೊಂಡು ಬಿಡುತ್ತೆ. ಅದರಿಂದ ನಾವು ತುಂಬ ಈಸಿಯಾಗಿ ಫ್ರಂಟ್ ಸೈಡ್ನ ಸುಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಸುಡಬೇಕಾಗುತ್ತೆ. ಈ ರೀತಿಯಾಗಿ ಗುಳಿಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಕೆಳಗಡೆ ಚೆನ್ನಾಗಿ ಸುಟ್ಟಿದೆ ಅಂತ ಅರ್ಥ. ಅದರ ನಂತರ ನೋಡಿ, ಈ ತವೆನ ಈ ರೀತಿಯಾಗಿ ಉಲ್ಟಾ ಮಾಡಿ ಎಲ್ಲ ಕಡೆನೂ ಚೆನ್ನಾಗಿ ನಾವು ಇದನ್ನು ಈ ರೀತಿಯಾಗಿ ಸುಡಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಸುಟ್ಟ ನಂತರ ನಾವು ಇದನ್ನು ಟರ್ನ್ ಮಾಡಿ ಮತ್ತೊಮ್ಮೆ ಎಲ್ಲಿಯಾದರೂ ಹಸಿ ಅನಿಸ್ತಾ ಇದ್ದರೆ ಮತ್ತೊಮ್ಮೆ ಈ ರೀತಿಯಾಗಿ ನಾವು ಇದು ಮಾಡಬೇಕು. ಅದರ ನಂತರ ನೋಡಿ, ಯಾವುದಾದ್ರೂ ಚಮಚನ ತೆಗೆದುಕೊಂಡು ಈ ರೀತಿಯಾಗಿ ಇದನ್ನು ಟರ್ನ್ ಮಾಡಬೇಕಾಗುತ್ತೆ. ಇದೇ ರೀತಿಯಾಗಿ ಸೇಮ್ ಪ್ರೊಸೆಸ್ಸಲ್ಲಿ ನಾನು ಮತ್ತೊಂದು ನಿಮಗೆ ರೋಟಿನ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಇದೇ ರೀತಿಯಾಗಿ ಚಪಾತಿ ರೀತಿಯಲ್ಲಿ ಇದನ್ನು ಲಟ್ಟಿಸಿ ಒಂದು ಸೈಡ್ನ ನಾವು ನೀರನ್ನು ಹಚ್ಚಿ ಈ ರೀತಿಯಾಗಿ ತವೆ ಮೇಲೆ ಸ್ವಲ್ಪ ನೀರು ಹಾಕಿ ಮತ್ತೆ ಅದಕ್ಕೆ ಉಪ್ಪನ್ನು ಹಾಕಿ ಅದರ ನಂತರ ರೋಟಿನ ಹಾಕಬೇಕು. ಈ ರೀತಿಯಾಗಿ ಗೋಳೆಗಳನ್ನು ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಫ್ರಂಟ್ ಸೈಡ್ದಿಂದ ಚೆನ್ನಾಗಿ ಸುಡಬೇಕಾಗುತ್ತೆ. ಈ ರೀತಿಯಾಗಿ ಸುಟ್ಟ ನಂತರ ನೋಡಿ, ತುಂಬಾ ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ತಂದೂರಿ ರೋಟಿ ರೆಡಿ ಆಗ್ತಾ ಇದೆ ಅಂತ ನೋಡ್ಬೋದು ನೀವು. ಇದರ ನಂತರ ಇದನ್ನು ಒಂದು ಸರ್ತಿ ಟ್ರೈ ಮಾಡಿದ ನಂತರ ಇದರ ಮುಂದೆ ಯಾವತ್ತಿಗೂ ನೀವು ರೆಸ್ಟೋರೆಂಟ್ನಿಂದ ತಂದೂರಿ ರೋಟಿ ತರೋದೇ ಇಲ್ಲ ಅನ್ಬೋದು. ಅಷ್ಟು ಟೇಸ್ಟಿಯಾಗಿ ನೀವು ಮನೆಯಲ್ಲಿನೇ ಇದನ್ನು ಮಾಡ್ಬೋದು. ಇದೇ ರೀತಿಯಾಗಿ ನೋಡಿ, ಎಲ್ಲ ತಂದೂರಿ ರೋಟಿಗಳನ್ನು ಈ ರೀತಿಯಾಗಿ ನಾನು ರೆಡಿ ಮಾಡ್ತಾ ಇದ್ದೇನೆ. ನೀವು ಕೂಡ ಇದೇ ಸುಲಭವಾದ ರೀತಿಯಲ್ಲಿ ಮನೆಯಲ್ಲಿ ತುಂಬಾ ಈಸಿಯಾಗಿ ತಂದೂರಿ ರೋಟಿನ ರೆಸ್ಟೋರೆಂಟ್ ಸ್ಟೈಲಲ್ಲಿ
ಮಾಡ್ಬೋದು. ಇದೇ ರೀತಿಯಾದ ಹೊಸ ಹೊಸ ವಿಡಿಯೋಗಳನ್ನ ನೋಡಬೇಕಂತ ಇದ್ದರೆ, ಏನಾದರೂ ಕಲಿಬೇಕಂತ ಇದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಲ್ಲಕ್ಕಿಂತ ಮೊದಲು ನನ್ನ ವಿಡಿಯೋಗಳನ್ನು ನೋಡ್ಬೋದು.